ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ವೈಟ್ ಕೋಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಹಳಷ್ಟು ಸ್ಟೂಡೆಂಟ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು ಈ ಡೌಟನ್ನು ಕೇಳತ್ತಾರೆ. ಸರ್, ಈಗ KCET ಒಳಗೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ರಿಸಲ್ಟ್ ಬರ್ತೈತಿ. ಆ ರೌಂಡಲ್ಲಿ ನಮಗೇನಾರ ಸೀಟ್ ಅಲೌಟ್ಮೆಂಟ್ ಆದ್ರೆ ನಾವೇನೈತ್ಲ ಕಂಪಲ್ಸರಿಯಾಗಿ ಏನೈತ್ಲ ಅಡ್ಮಿಷನ್ನ ತಗೋಬೇಕು ಅಂತೇಳಿ KEದಿಂದ ರೂಲ್ ಐತಿ. ಎಸ್, ನೀವೇನೈತ್ಲ ಕಂಪಲ್ಸರಿಯಾಗಿ ಅಡ್ಮಿಷನ್ನ ತಗೋಬೇಕು. ಅದಾದ್ಮೇಲೆ ಈಗ ನಿಮ್ಗೆ ನೆಕ್ಸ್ಟ್ ರೌಂಡ್ BAMS ಆಗಿರಲಿ, MBBS ರೌಂಡ್ ಒಳಗೆ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ನೀವೇನೈತ್ಲ ಈಗ KCET ಒಳಗೆ ಏನೈತ್ಲ ಚಾಯ್ಸ್ 1 ಅನ್ನು ಫಿಲ್ ಮಾಡಿ ಕಾಲೇಜಿಗೆ ಫೀಸನ್ನು ಪೇ ಮಾಡಿ ಕಾಲೇಜಿಗೆ ಹೋಗಿ ಏನೈತಿ ಅಡ್ಮಿಷನ್ ಮಾಡಿಸ್ಬೇಕಾಗ್ತೈತಿ. ನೀವೇನೈತೆ ಬೇರೆ ಬಹಳಷ್ಟು ಜನ ಏನು ಹೇಳತ್ತಿದ್ರಂದ್ರೆ ಚಾಯ್ಸ್ 4 ಅನ್ನ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಜನಕ್ಕೆ ಏನೈತಿಲ್ಲ ಕನ್ಫ್ಯೂಸ್ ಇರ್ತೈತಿ. ಚಾಯ್ಸ್ 4 ಅನ್ನ ಒಟ್ಟ ಮಾಡಬೇಡ್ರಿ, ಚಾಯ್ಸ್ 1 ಅನ್ನ ಮಾಡಿ ಅಡ್ಮಿಷನ್ ಮಾಡಿಸ್ಕೊಳ್ರಿ. ಮತ್ತು KEದಿಂದನೂ ನೋಟಿಫಿಕೇಶನ್ ಬರ್ತೈತಿ, ಏನಂದ್ರೆ ಅಪ್ಗ್ರೇಡೇಷನ್ ಅಂತ ಹೇಳಿ ನಿಮಗೆ ಡೌಟ್ ಇರ್ತೈತಿ. ಅದಕ್ಕೋಸ್ಕರನ KEದಿಂದನ ಒಂದು ಬ್ರೋಚರನ್ನು ರಿಲೀಸ್ ಮಾಡಿರ್ತಾರೋ ಅದ್ರೊಳಗೆ ಏನೈತಿಲ್ಲ ಚೆಕ್ ಮಾಡ್ಬೋದು. ಅರೌಂಡ್ 100 to ಒಂದು 60ದಿಂದ 100 ಪೇಜಸ್ ಅದಾವು. ಅದ್ರೊಳಗೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ಕೊಟ್ಟಾರು. KE ವೆಬ್ಸೈಟ್ದಾಗ ಅವೈಲೇಬಲ್ ಇರ್ತೈತಿ, ಅಲ್ಲಿ ಏನೈತಿಲ್ಲ ಚೆಕ್ ಮಾಡ್ರಿ. ನೀವು ಈಗ ಸೆಕೆಂಡ್ ರೌಂಡ್ ಒಳಗೆ KCET ಒಳಗೆ ಅಡ್ಮಿಷನ್ ಆದ್ರೂ ಕೂಡ ಅಪ್ಗ್ರೇಡೇಷನ್ ಅಂತ ಹೇಳಿ BMS ಆಗಿರ್ಬೋದು, MBBS ಆಗಿರ್ಬೋದು, BDSಗೂ ಟ್ರೈ ಮಾಡ್ಬೋದು. ಮತ್ತು ಇನ್ನೊಂದು ಏನಂದ್ರೆ ಫೀಸ್ ಬಗ್ಗೆ ಬಹಳಷ್ಟು ಜನ ಕೇಳಿರ್ತಾರೆ. ಫೀಸನ್ನು ಪೇ ಮಾಡಿರ್ತೀವಿ, ಫೀಸ್ ಏನು KEದಿಂದನ ಬರ್ತೈತೋ ಇಲ್ಲೋ ಅಂತೇಳಿ. ಫೀಸ್ ಏನೈತಿಲ್ಲ ರಿಟರ್ನ್ ಆಗ್ತೈತಿ, ಅದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ. BMS ಆಪ್ಷನ್ ಎಂಟ್ರಿನೂ ಬರ್ತೈತಿ, ವೇಟ್ ಮಾಡ್ರಿ. ಈಗ ಸೆಕೆಂಡ್ ರೌಂಡಿಂದ ಏನೈತಿಲ್ಲ KCET ರಿಸಲ್ಟ್ ಬರಲಿ ಮತ್ತು MBBSದೂ ಕೂಡ ಫಸ್ಟ್ ರೌಂಡದ್ದು ರಿಸಲ್ಟ್ ಬರಲಿ, ಮುಂದೆ ನೋಡೋಣತ್ತ. ಇದನ್ನು ಬಂದಾಗ ನಾನು ಅಪ್ಡೇಟ್ ಮಾಡ್ತಿರ್ತೇನೆ. ನೆಕ್ಸ್ಟ್ ಏನಂದ್ರೆ ಲಕ್ಷ್ಮಿ ಡೋನಿ ಅವರು ಏನಂದ್ರೆ 4,85,000 SC ಕ್ಯಾಟಗರಿಗೆ HK ರಿಸರ್ವೇಷನ್ ಐತಿ, BMS ಸೀಟ್ ಸಿಗ್ತೈತೆ ಅನ್ನೋದು ಕೇಳಾರು. BMS 75,000 ಸಿಗೋ ಪಾಸಿಬಿಲಿಟಿ ಜಾಸ್ತಿ ಐತಿ. AB ಮತ್ತು 4 ABCD ಆಗಿದ್ರೆ ಸಿಗ್ಬೋದು. ಸಿದು ಒಂದು ಸ್ವಲ್ಪ ಕಟ್ ಆಫ್ ಏನೈತಲ್ಲ ಜಾಸ್ತಿ ನಿಂದಿರ್ಬೋದು. ಓಕೆ, ನೆಕ್ಸ್ಟ್ ST ಕ್ಯಾಟಗರಿ ಜನರಲ್ ಮೆರಿಟ್ ಕಟ್ ಆಫ್ ಅನ್ನ ಕೇಳ್ಯಾರು. ST ಕ್ಯಾಟಗರಿ ಜನರಲ್ ಮೆರಿಟ್ ಈ ವರ್ಷದ ಕಟ್ ಆಫ್ ನೋಡ್ಬೇಕಂದ್ರೆ ಸೆಮಿ ಗೌರ್ಮೆಂಟ್ ಸೀಟಿನ ಕಟ್ ಆಫ್ ನೋಡು. ST ಕ್ಯಾಟಗರಿ ಜನರಲ್ ಮೆರಿಟಿಗೆ 1,57,000 ಆಲ್ ಇಂಡಿಯಾ ರ್ಯಾಂಕಿಗೆ ಏನೈತ್ಲ ಸೀಟ್ ಅಲೌಟ್ಮೆಂಟ್ ಆಗೈತಿ. ಈ ಸೆಕೆಂಡ್ ರೌಂಡ್ ಒಳಗೆ ಭಾಳ ಏನಿಲ್ಲ, ಒಂದು 5,000 to 6,000 ವೇರಿಯೇಷನ್ ಆಗ್ಬೋದು. ಮತ್ತು ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 1,49,000 ಏನೈತ್ಲ ಸೀಟ್ ಅಲೌಟ್ಮೆಂಟ್ ಆಗಿದೆ. ಮತ್ತು ಕಟ್ ಆಫ್ ಒಳಗೆ ಏನೈತ್ಲ ಬಹಳಷ್ಟು ವೇರಿಯೇಷನ್ ಆಗೋ ಪಾಸಿಬಿಲಿಟಿ ಐತಿ, ಟ್ರೈ ಮಾಡೋನು. ಓಕೆ, ಕಟ್ ಆಫನ್ನು ಎಕ್ಸ್ ಡಿಫೆನ್ಸ್ ಕೋಟಾ ಒಳಗೆ ಎಷ್ಟೆಷ್ಟು ಕಟ್ ಆಫ್ ನಿಂದಿರ್ತೈತಿ BMSದು ಒಂದು ಸ್ವಲ್ಪ ನಾನು ನೋಡಿ ಹೇಳ್ತೀನಿ. ನೆಕ್ಸ್ಟ್ ಯಾರಂದ್ರೆ ಓಕೆ, ಆಲ್ರೆಡಿ ಹೇಳಿದ್ಲ ಇವ್ರಿಗೇನಂದ್ರೆ ಆಲ್ರೆಡಿ ಇಂಜಿನಿಯರಿಂಗ್ ಸೀಟ್ ಸಿಕ್ಕೈತಿ. ಅವ್ರು ಏನೈತಿಲ್ಲ BMS ಆಪ್ಷನ್ ಎಂಟ್ರಿನ ಮಾಡ್ಬೇಕಂತ ಹೇಳತ್ತಾರು. ಅದಕ್ಕೋಸ್ಕರನ ಚಾಯ್ಸನ್ನು ಫಿಲ್ ಮಾಡಿ ಅಡ್ಮಿಷನ್ ಮಾಡಿಸ್ಬೇಕು. ಅದಾದ್ಮೇಲೆ ಅಪ್ಗ್ರೇಡೇಷನ್ ಅಂತ ಹೇಳಿ ಮಾಡ್ರೆ ನಿಮಗೇನೈತಿಲ್ಲ ನೀವು ಒಂದು ಸ್ವಲ್ಪ ಸೇಫರ್ ಝೋನ್ದಲ್ಲಿ ಇರ್ತಾರೆ. ನೆಕ್ಸ್ಟು 2,64,000 ಆಲ್ ಇಂಡಿಯಾ ರ್ಯಾಂಕಿಗೆ STR ಕ್ಯಾಟಗರಿಗೆ BMS ಸೀಟ್ ಸಿಗ್ತೈತೆ ಅಂದರು 100% ಸಿಗ್ತೈತಿ, ವೇಟ್ ಮಾಡ್ರಿ. ಅಂದ್ರೆ 75,000 ಏನೈತಿಲ್ಲ ಸೀಟ್ ಸಿಗ್ತೈತಿ. ರಶ್ಮಿ ಅವ್ರು ಏನು ಕೇಳ್ಯಾರಂದ್ರೆ 2,70,000 ಆಲ್ ಇಂಡಿಯಾ ರ್ಯಾಂಕಿಗೆ 3B ಕ್ಯಾಟಗರಿ. MBBS ಅಂತೂ ಡೌಟ್, BMS 75,000 ಸೀಟ್ ಸಿಗ್ಬೋದು, ಟ್ರೈ ಮಾಡ್ರಿ. ನೆಕ್ಸ್ಟ್ 3,23,000 ಆಲ್ ಇಂಡಿಯಾ ರ್ಯಾಂಕಿಗೆ BMS ನಿಮಗೇನೈತಿಲ್ಲ 75,000 ಏನೈತಿಲ್ಲ ಸೀಟ್ ಏನೈತಿಲ್ಲ ಸಿಗ್ತೈತಿ. ಆದ್ರೆ ಗೌರ್ಮೆಂಟ್ ಕಾಲೇಜ್ದಾಗ ಸೀಟ್ ಸಿಗೋದು ಒಂದು ಸ್ವಲ್ಪ ಏನೈತಿಲ್ಲ ಡೌಟ್ ಅಂತ ಹೇಳ್ತಾನೆ. ನೆಕ್ಸ್ಟು 1,39,000 ಆಲ್ ಇಂಡಿಯಾ ರ್ಯಾಂಕಿಗೆ 3B ಕ್ಯಾಟಗರಿ ಹೈದರಾಬಾದ್ ಕರ್ನಾಟಕ. MBBS ಒಂದು ಸ್ವಲ್ಪ ಡೌಟ್ ಅಂತ ಹೇಳ್ಬೋದು, ಅದನ್ನೂ ಕೂಡ ಚೆಕ್ ಮಾಡೋಣ.
3B ಕೆಟಗರಿ ಹೈದರಾಬಾದ್ ಕರ್ನಾಟಕಕ್ಕೆ ಈ ಸರಿ ಕಟ್ ಆಫ್ ಅನ್ನು ನೋಡ್ಬೇಕಂದ್ರೆ 1,07,000 ಆಲ್ ಇಂಡಿಯಾ ರ್ಯಾಂಕಿಗೆ ಗೌರ್ಮೆಂಟ್ ಸೀಟ್ ಏನೈತಿಲ್ಲ ಸೆಮಿ ಗೌರ್ಮೆಂಟ್ ಸೀಟ್ ಅಲಾಟ್ಮೆಂಟ್ ಆಗೈತಿ. ಒಂದು ಸ್ವಲ್ಪ ರ್ಯಾಂಕ್ ಅಂದ್ರೆ ಒಂದು 5,000-6,000 ವೇರಿಯೇಷನ್ ಆಗ್ಬೋದು. ಮತ್ತು ಹೈದರಾಬಾದ್ ಕರ್ನಾಟಕ ಕೋಟಾ ಇತ್ತಂದ್ರೆ ಒಂದು ಸ್ವಲ್ಪ ಕಟ್ ಆಫ್ ಅನ್ನ ಹೇಳಕ್ ಆಗಂಗಿಲ್ಲ. ಲಾಸ್ಟ್ ಇಯರ್ ಕಟ್ ಆಫ್ ಅನ್ನ ನೋಡಿರ್ಬೋದು. ಸೆಕೆಂಡ್ ಮತ್ತು ಥರ್ಡ್ ರೌಂಡಿಗೆ ಏನೈತಿಲ್ಲ ಒಂದು ಸ್ವಲ್ಪ ವೇರಿಯೇಷನ್ ಇತ್ತು, ಟ್ರೈ ಮಾಡ್ರಿ. ನೆಕ್ಸ್ಟ್ 3,92,000 ಆಲ್ ಇಂಡಿಯಾ ರ್ಯಾಂಕಿಗೆ 2B ಕೆಟಗರಿ ಕನ್ನಡ ಮೀಡಿಯಂಗೆ ಸೀಟ್ ಸಿಗ್ತೈತೆ ಅಂತ ಹೇಳಿ ಬಹಳಷ್ಟು ಕೇಳ್ಯಾರು. ಸಿಗುವಂಥ ಪಾಸಿಬಿಲಿಟಿ ಜಾಸ್ತಿ ಐತಿ. ಯಾಕಂದ್ರೆ MBBS ದನ ಕಟ್ ಆಫ್ ಬಹಳಷ್ಟು ಏನೈತಿಲ್ಲ ವೇರಿಯೇಷನ್ ಆಗೈತಿ. ಲಾಸ್ಟ್ ಇಯರ್ಕಿಂತನೂ ಅರೌಂಡ್ 20,000-25,000 ಏನೈತಿಲ್ಲ ಜನರಲ್ ಮೆರಿಟ್ ದನ ವೇರಿಯೇಷನ್ ಐತಿ. ಓಕೆ, ನೆಕ್ಸ್ಟ್ BAMS ಕಟ್ ಆಫ್ ಬಗ್ಗೆ ಬಹಳಷ್ಟು ಜನರಿಗೆ ಏನೈತಿಲ್ಲ ಡೌಟ್ ಇರ್ತೈತಿ. ಆಲ್ಮೋಸ್ಟ್ ಅಲ್ಲ MBBS ದಂತೂ ಅರೌಂಡ್ 20,000 ಡಿಫ್ರೆನ್ಸ್ ಆಗೈತಿ. ಇಲ್ಲೊಂದು 40,000-50,000 ಡಿಫ್ರೆನ್ಸ್ ಆಗುವಂಥ ಪಾಸಿಬಿಲಿಟಿ ಐತಿ. ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ದಾಗ ವಿಡಿಯೋನು ಮಾಡೀನಿ, ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು ಕಟ್ ಆಫ್ ಇತ್ತು. ಅದಕ್ಕಿಂತ ನಿಮ್ಮ ರ್ಯಾಂಕ್ ಕೆಳಗಿದ್ರೆ ನೀವೇನೈತಿಲ್ಲ ಸೇಫರ್ ಝೋನ್ ಇದ್ದಂಗೆ. ಮತ್ತು ನಿಮ್ಮ ರ್ಯಾಂಕ್ ಅದಕ್ಕಿಂತ ಒಂದು 10-20 ಸಾವಿರ ಜಾಸ್ತಿ ಇತ್ತಂದ್ರೂ ಸಿಗ್ಬೋದು. ಮತ್ತು ಒಂದು 50,000 ಅಂತೂ ವೇರಿಯೇಷನ್ ಆಗ್ಬೋದು. ನೆಕ್ಸ್ಟ್ 4,33,000 ಆಲ್ ಇಂಡಿಯಾ ರ್ಯಾಂಕಿಗೆ SC ಕೆಟಗರಿ BAMS ಸೀಟ್ ಸಿಗ್ಬೋದು ಅನ್ನೋದು ಕೇಳಾರು. ಸಿಗುವಂಥ ಪಾಸಿಬಿಲಿಟಿ ಐತಿ. ಯಾಕಂದ್ರೆ SCC ಅಂದರು ಒಂದು ಸ್ವಲ್ಪ ಹೇಳೋಕ್ಕಾಗಂಗಿಲ್ಲ. ಯಾಕಂದ್ರೆ ಜನರಲ್ ಮೆರಿಟಿಗೆ ಆಗಿರ್ಬೋದು, ಬೇರೆ ಬೇರೆ ಕೆಟಗರಿಗೆ 4 ಲ್ಯಾಕ್ಗಂತೂ ಸೀಟ್ ಅಲೌಟ್ಮೆಂಟ್ ಆಗ್ಬೋದು, ಹೆಚ್ಚು ಕಡಿಮೆ ಆಗ್ಬೋದು. ಸಿಗುವಂಥ ಪಾಸಿಬಿಲಿಟಿ ಐತಿ. 75,000 ಏನೈತಿಲ್ಲ ಸಿಗ್ಬೋದು. ನೆಕ್ಸ್ಟ್ SBG ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಬೆಳಗಾವಿ ಹೆಂಗೈತೆ ಅಂತ ಕೇಳೋರು. ಏನಿಲ್ಲ, ಚಲೋ ಕಾಲೇಜ್ ಐತಿ. ನೆಕ್ಸ್ಟ್ 4,75,000 ಆಲ್ ಇಂಡಿಯಾ ರ್ಯಾಂಕಿಗೆ BAMS ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ದಾಗ ಸಿಗುವಂಥ ಪಾಸಿಬಿಲಿಟಿ ಐತಿ. ಇಲ್ಲಾಂದ್ರೆ ನಿಮ್ಮದು ಏನೂ ರಿಸರ್ವೇಷನ್ ಇಲ್ಲಾಂದ್ರೆ 2.5 ಲ್ಯಾಕ್ದ ಏನೈತಿಲ್ಲ ಸೀಟ್ ಸಿಗ್ತೈತಿ ಒಳ್ಳೆ ಕಾಲೇಜಲ್ಲಿ. ಓಕೆ, 3BG ಕೆಟಗರಿಗೆ 1,08,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಐತಿ. ಸೀಟ್ ಸಿಗ್ಬೋದು ಅನ್ನೋದು ಕೇಳಾರು. ನೋಡ್ಬೇಕಂದ್ರೆ 3B ಕೆಟಗರಿ ಕಟ್ ಆಫ್ 95,000 ಆಲ್ ಇಂಡಿಯಾ ರ್ಯಾಂಕಿಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಸಿಗೋ ಪಾಸಿಬಿಲಿಟಿ ಅಂದ್ರೆ ಒಂದು ನೋಡ್ಬೇಕಂದ್ರೆ ಲಾಸ್ಟ್ 95,780 ಅರೌಂಡ್ 13,000 ಏನೈತಿಲ್ಲ ಆಲ್ ಇಂಡಿಯಾ ರ್ಯಾಂಕಿಂಗ್ ಡಿಫ್ರೆನ್ಸ್ ಆಗಬೇಕು. ನಿಮ್ಮ ಲಕ್ ಮೇಲೆ ಏನೈತಿಲ್ಲ ಡಿಪೆಂಡ್ ಆಗಿರ್ತೈತಿ. ವೇಟ್ ಮಾಡ್ರಿ, ಸೆಕೆಂಡ್ ಆರ್ ಥರ್ಡ್ ರೌಂಡ್ದಾಗ ಸೀಟ್ ಸಿಗ್ಬೋದು. ವೇಟ್ ಮಾಡ್ರಿ, ನಿಮ್ಮ ಅದೃಷ್ಟ ಚೆನ್ನಾಗಿತ್ತಂದ್ರೆ ಸೀಟ್ ಸಿಗುವಂಥ ಪಾಸಿಬಿಲಿಟಿ ಜಾಸ್ತಿ ಇರ್ತೈತಿ. ನೆಕ್ಸ್ಟ್ 308 ಮಾರ್ಕ್ಸಿಗಂತೂ BAMS ಸಿಗ್ತೈತಿ. 2.5 ಲ್ಯಾಕ್ ಸಿಗ್ಬೋದು. ನೆಕ್ಸ್ಟ್ 204 ಮಾರ್ಕ್ಸಿಗೆ BDS ಗೌರ್ಮೆಂಟ್ ಸೀಟ್ ಸಿಗ್ತೈತಿ ಅನ್ನೋದು ಕೇಳೋರು. ಪಾಸಿಬಿಲಿಟಿ ಕಮ್ಮಿ ಐತಿ. ಮ್ಯಾನೇಜ್ಮೆಂಟ್ ಸೀಟ್, ಅದರ್ ಸೀಟ್ ಅದು ಸಿಗ್ಬೋದು, ಟ್ರೈ ಮಾಡ್ರಿ. ನೆಕ್ಸ್ಟ್ 86,000 ಆಲ್ ಇಂಡಿಯಾ ರ್ಯಾಂಕಿಗೆ ಮೈಸೂರು ಮೆಡಿಕಲ್ ಕಾಲೇಜ್ ಒಳಗೆ ಸೀಟ್ ಸಿಗ್ತೈತೆ ಅನ್ನೋದು ಕೇಳೋರು. ಒಂದು ಸ್ವಲ್ಪ ಡೌಟ್ ಅಂತ ಹೇಳ್ತಾನೆ. ಮೈಸೂರು ಮೆಡಿಕಲ್ ಕಾಲೇಜ್ ನಮ್ಮ ಕರ್ನಾಟಕದ ಒನ್ ಆಫ್ ದಿ ಟಾಪ್ ಮೆಡಿಕಲ್ ಕಾಲೇಜ್ ಒಳಗೆ ಒನ್ ಆಫ್ ದಿ ಕಾಲೇಜ್ ನಮ್ಮ ಕರ್ನಾಟಕದ ಓಲ್ಡೆಸ್ಟ್ ಮೆಡಿಕಲ್ ಕಾಲೇಜ್ ಆಗಿರ್ತೈತಿ. ಅಲ್ಲಿ ಏನೈತಿಲ್ಲ ಡೌಟು, ಬೇರೆ ಕಾಲೇಜ್ ಒಳಗೆ ಸಿಗ್ಬೋದು. ಮತ್ತು ನೆಕ್ಸ್ಟ್ ನೋಡ್ಬೇಕಂದ್ರೆ EWS ಸರ್ಟಿಫಿಕೇಟ್ ನಮ್ಮ ಕರ್ನಾಟಕಕ್ಕೆ ಈ ಕೌನ್ಸಿಲಿಂಗ್ ಒಳಗೆ ಯೂಸ್ ಇಲ್ಲ. ನೀವೇನಿತ್ಲ MCCದೊಳಗೆ ಏನೈತಿಲ್ಲ ಟ್ರೈ ಮಾಡ್ಬೋದು. ಓಕೆ, ನೆಕ್ಸ್ಟು ವೆಟರ್ನರಿ ಪ್ರಾಕ್ಟಿಕಲ್ ಒಳಗೆ 393 ರ್ಯಾಂಕಿಗೆ ಏನೈತಿಲ್ಲ ಸೀಟ್ ಸಿಗ್ಬೋದು ಅನ್ನತ್ತಂದರು. ನನಗೂ ಒಂದು ಸ್ವಲ್ಪ ಆಲ್ರೆಡಿ ಫಸ್ಟ್ ರೌಂಡ್ ಏನೈತಿಲ್ಲ ಫೈನಲ್ ರಿಸಲ್ಟ್ ಬಂದಾಗ ಏನೈತಿಲ್ಲ ವೆಟರ್ನರಿದು ಒಂದು ವಿಡಿಯೋ ಮಾಡಿದ್ನಿ. ಮಾಕ್ ಅಲಾಟ್ಮೆಂಟ್ದು ಒಂದು ಮಾಡಬೇಕಾಗೈತಿ. ಟ್ರೈ ಮಾಡ್ತಾನೆ, ಆದಷ್ಟು ಜಲ್ದಿ ನಿಮಗೂ ಅಪ್ಡೇಟ್ ಕೊಡ್ತಾನೆ. ನೆಕ್ಸ್ಟ್ ಓಕೆ 438 ಮಾರ್ಕ್ಸಿಗೆ 3B ಕೆಟಗರಿಗೆ BAMS ಗೌರ್ಮೆಂಟ್ ಕಾಲೇಜ್ದಾಗ ಸಿಗುವಂಥ ಪಾಸಿಬಿಲಿಟಿನೂ ಜಾಸ್ತಿ ಐತಿ. ಇಲ್ಲಂದ್ರೆ ಟಾಪ್ ಕಾಲೇಜ್ದಾಗಂತೂ ಸಿಗ್ತೈತಿ. ವೇಟ್ ಮಾಡ್ರಿ ಅಂತ ಹೇಳ್ತಾನೆ. ಓಕೆ
4,74,000 ಆಲ್ ಇಂಡಿಯಾ ರ್ಯಾಂಕಿಗೆ 3B ಕೆಟಗರಿ ಹೈದರಾಬಾದ್ ಕರ್ನಾಟಕ BMS ಸಿಗ್ತೈತೋ BDS ಸಿಗ್ತೈತೋ. ಇಲ್ಲಿ ಏನೈತ್ಲ ಬಹಳಷ್ಟು ಜನಕ್ಕೆ ಏನೈತ್ಲ ಡೌಟ್ ಇರ್ತೈತಿ, BMS ಸಿಗ್ಬೋದು BDS ಸಿಗ್ಬೋದು. ಯಾಕಂದ್ರೆ ನೀವು ಯಾವ ರೀತಿ ಪ್ರಿಯಾರಿಟಿ ಆರ್ಡರ್ನ ಮಾಡಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಇರ್ತೈತಿ. ಗೌರ್ಮೆಂಟ್ ಕಾಲೇಜಸ್ಗಳು ನೀವು ಮೇಲೆ BDS ಹೊಂದಿದ್ರೆ BDS ಸಿಗ್ಬೋದು, ಮತ್ತು ಇಲ್ಲಾಂದ್ರೆ BMS ಸಿಗೋ ಪಾಸಿಬಿಲಿಟಿ ಐತಿ. ನೆಕ್ಸ್ಟ್ 3,77,000 ಆಲ್ ಇಂಡಿಯಾ ರ್ಯಾಂಕಿಗೆ ಮತ್ತು OBC ಕೆಟಗರಿ ಮತ್ತು ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ ಸೀಟ್ ಸಿಗ್ಬೋದು. BMS 75,000 ಅದು. ಓಕೆ, ಜನರಲ್ ಮೆರಿಟ್ 422 ಮಾರ್ಕ್ಸಿಗೆ MBBS ಒಂದು ಸ್ವಲ್ಪ ಸಿಗೋ ಡೌಟ್. ನಿಮಗೆ ಯಾವ್ದು ಸೀಟ್ ಸಿಗ್ಬೋದು ಅಂದ್ರೆ 12 ಲ್ಯಾಕ್ ಆಗಿರ್ಬೋದು, 16 ಲ್ಯಾಕ್ದು ಏನೈತ್ಲ ಸೀಟ್ ಸಿಗ್ಬೋದು, ಟ್ರೈ ಮಾಡ್ರಿ. ನೆಕ್ಸ್ಟ್ 3,92,000 ಆಲ್ ಇಂಡಿಯಾ ರ್ಯಾಂಕಿಗೆ BMS ಸೀಟ್ ಸಿಗ್ತೈತೆ ಅಂತಂದ್ರು 75,000 ಏನೈತ್ಲ ಫೀಸ್ ಇರುವಂಥ ಸೀಟ್ ಸಿಗೋ ಪಾಸಿಬಿಲಿಟಿ ಐತಿ, ಟ್ರೈ ಮಾಡ್ರಿ. ನೆಕ್ಸ್ಟ್ ನೋಡ್ಬೇಕಂದ್ರೆ 1,44,000 ಆಲ್ ಇಂಡಿಯಾ ರ್ಯಾಂಕಿಗೆ ರೂರಲ್ ಹೈದರಾಬಾದ್ ಕರ್ನಾಟಕ ಕೋಟಾ ಒಳಗೆ ಸೀಟ್ ಸಿಗ್ತೈತೆ ಅನ್ನತಕ್ಕಂದರು ನೋಡ್ಬೇಕು ನೀವು. ಓಕೆ, ರೂರಲ್ ಹೈದರಾಬಾದ್ ಕರ್ನಾಟಕ ಕೋಟಾ ಒಳಗೆ 1,31,000 ಆಲ್ ಇಂಡಿಯಾ ರ್ಯಾಂಕಿಗೆ ಏನೈತ್ಲ ಸೀಟ್ ಅಲೌಟ್ಮೆಂಟ್ ಆಗೈತಿ, ವೇಟ್ ಮಾಡ್ರಿ. ಆಲ್ಮೋಸ್ಟ್ ಆಲ್ ಫಸ್ಟ್ ರೌಂಡ್ದಾಗ ಅಂತ ಸಿಗ್ಲಿಲ್ಲ ಅಂದ್ರೆ ಸೆಕೆಂಡ್ ಅವ್ರ ಥರ್ಡ್ ರೌಂಡ್ ಒಳಗೆ ಪಾಸಿಬಿಲಿಟಿ ಜಾಸ್ತಿ ಐತಿ, ಟ್ರೈ ಮಾಡ್ರಿ. ಓಕೆ, 340 ಮಾರ್ಕ್ಸಿಗೆ BMS ಗೌರ್ಮೆಂಟ್ ಸೀಟ್ ಪಾಸಿಬಿಲಿಟಿ ಐತೇನೆ ಅಂತ ಕೇಳಾರು. ಗೌರ್ಮೆಂಟ್ ಕೋಟಾ ಒಳಗೆ ಸಿಗ್ಬೋದು, ಯಾಕಂದ್ರೆ 3B ರೂರಲ್ ಅದು ಐತಿ. ಈ ವರ್ಷ ಕಟ್ ಆಫ್ ಒಂದು ಸ್ವಲ್ಪ ಹೇಳಕ್ಕಾಗಲ್ಲ, ಅರೌಂಡ್ 5 ಲ್ಯಾಕ್ ಮಟನು ಕಟ್ ಆಫ್ ಹೋಗ್ಬೋದು, ವೇಟ್ ಮಾಡ್ರಿ. ಲಾಸ್ಟ್ ಇಯರ್ ಅರೌಂಡ್ 3 ಲ್ಯಾಕ್ 350 ಅಂದ್ರೆ 4 ಲ್ಯಾಕ್ ಮಟನ ಏನೈತ್ಲೆ ಎಲ್ಲ ಕೆಟಗರಿದೂ ಕೂಡ ಕಟ್ ಆಫ್ ನಿಂದ್ರೂ ಪಾಸಿಬಿಲಿಟಿ ಜಾಸ್ತಿ ಇರ್ತೈತಿ. ನೆಕ್ಸ್ಟ್ ನೋಡ್ಬೇಕಂದ್ರ ಓಕೆ, 331 ಮಾರ್ಕ್ಸಿಗೆ 4,79,000 ST ಕೆಟಗರಿ SDM ಕಾಲೇಜ್ ಅಂತೂ ಡೌಟ್. 4 ಲ್ಯಾಕ್ದು ಫೀಸ್ ಇರುವಂಥದ್ದು ಸೀಟಿದು ಕೂಡ ಅಲ್ಲಿ ಒಂದು ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಇರ್ತೈತಿ. ಓಕೆ, ಓಕೆ, ಕರ್ನಾಟಕದ ಗೌರ್ಮೆಂಟ್ ಆಯುಷ್ ಮೆಡಿಕಲ್ ಕಾಲೇಜ್ ಇದ್ದ ಅಂದ್ರೆ ನಮ್ಮ ಕರ್ನಾಟಕ ಒಳಗೆ ಟೋಟಲ್ 4 ಗೌರ್ಮೆಂಟ್ ಕಾಲೇಜ್ ಅದಾವ. ಒಂದು ಬೆಂಗಳೂರು, ಇನ್ನೊಂದು ಮೈಸೂರು, ಶಿವಮೊಗ್ಗ, ತಾರಾನಾಥ್ ಬಳ್ಳಾರಿ, ಮತ್ತು ಏಡೆಡ್ ಕಾಲೇಜ್ ಒಳಗೆ DGM ಗದಗ ಮತ್ತು ಆಯುರ್ವೇದಿಕ್ ಮಹಾವಿದ್ಯಾಲಯ ಹುಬ್ಳಿ. ಇವೇನೈತ್ಲ ಟೋಟಲ್ ಇಷ್ಟು ಕಾಲೇಜಸ್ ಅದಾವು, ಬೇರೆ ಕಡೆ ಯಾವುದು ಕಾಲೇಜಸ್ ಇಲ್ಲ. ಮತ್ತು ಬೆಳಗಾವಿ, ಓಕೆ, ಬೆಳಗಾವಿ ಡಿಸ್ಟಿಕಲ್ಲಿರುವಂಥ ಆಯುರ್ವೇದಿಕ್ ಕಾಲೇಜ್ಗಳ ಲಿಸ್ಟ್ ಕೊಡಂದರು, ಡೆಫಿನೆಟ್ ಆಗಿ ಟ್ರೈ ಮಾಡ್ತಾನೆ. ಯಾದಗಿರಿ ಗೌರ್ಮೆಂಟ್ ಕಾಲೇಜಿದ್ದು SC ಕೆಟಗರಿದು ಎಷ್ಟು ಮಾರ್ಕ್ಸ್ ಬೇಕು? ಆಲ್ಮೋಸ್ಟ್ ಆಲ್ ನಿಮ್ಮದು ಹೈದರಾಬಾದ್ ಕರ್ನಾಟಕದ ಕೋಟಾ ಇತ್ತಂದ್ರೆ ಲಾಸ್ಟ್ ಕೊನೆ ಸೀಟ್ ಅಲೋಟ್ಮೆಂಟ್ ಆಗಿರೋದು ಹಾವೇರಿ ಅವ್ರ ಗೌರ್ಮೆಂಟ್ ಸೀಟಿಗೆ ಹೈದರಾಬಾದ್ ಕರ್ನಾಟಕ ಅವು ಕಾಲೇಜುಗಳು ಅಲೋಟ್ಮೆಂಟ್ ಆಗಿರ್ತಾವೆ. ನೆಕ್ಸ್ಟ್ 229 ಮಾರ್ಕ್ಸಿಗೆ BMS ಕರ್ನಾಟಕ ಒಳಗೆ ಸೀಟ್ ಅಲೋಟ್ಮೆಂಟ್ ಆಗ್ತೈತಿ, ಆದ್ರೆ ಫೀಸ್ ಏನೈತ್ಲೆ ಒಂದು ಸ್ವಲ್ಪ ಜಾಸ್ತಿ ಇರ್ತೈತಿ. ನೆಕ್ಸ್ಟ್ ಏನಂದ್ರೆ ಜನರಲ್ ಮೆರಿಟಿಗೆ 1,03,000 ಇವ್ರಂತೂ ಬಹಳಷ್ಟು ಆಲ್ಮೋಸ್ಟ್ ಆಲ್ ನಾನು ಕೂಡ ಒಂದು 2-3 ವೀಕ್ಸ್ ಅಲ್ಲ, ಆಲ್ಮೋಸ್ಟ್ ಆಲ್ ಬಹಳಷ್ಟು ದಿನ ಆತ. ಸೋಮಣ್ಣವ್ರು ಏನೈತ್ಲ ಬಹಳಷ್ಟು ಮೆಸೇಜ್ ಮಾಡ್ತಿರು. ಆಲ್ರೆಡಿ ಒಂದ್ಸರಿ
ನಾನು ಕೂಡ ವಾಟ್ಸಪ್ ಮುಖಾಂತರ ಅವ್ರ ಜೊತೆನೂ ಕಾಂಟ್ಯಾಕ್ಟ್ ಆಗೀನಿ. ಅವ್ರಿಗೂ ಕೂಡ ಈ ವರ್ಷ ಸೀಟ್ ಸಿಕ್ಕರೆ ನನಗೂ ಖುಷಿ ಆಗ್ತತಿ. ಯಾಕಂದ್ರೆ ಅವ್ರು ಫಸ್ಟಿಗೆ ಆಪ್ಷನ್ ಎಂಟ್ರಿ ಪ್ರಿಯಾರಿಟಿ ಲಿಸ್ಟ್ ಒಳಗೆ ಫಸ್ಟ್ 65,000, ಅದಾದಮೇಲೆ 1.5, ಅದಾದಮೇಲೆ 6 ಲ್ಯಾಕದ ಸೀಟ್, ಅದಾದಮೇಲೆ 12 ಲ್ಯಾಕದ ಸೀಟ್. ಫಸ್ಟಿಗೆ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಒಳಗೆ ಸೀಟ್ ಬೆಂಗಳೂರು ಒಳಗೆ ಫಸ್ಟ್ ಹಾಕ್ಯಾರು. ಅದಾದಮೇಲೆ ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ಹಾಕ್ಯಾರು. ಕೆಂಪೇಗೌಡ ಮೆಡಿಕಲ್ ಕಾಲೇಜ್ಗೆ ಒಂದು ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಇರ್ತೈತಿ. ಅದಕ್ಕೆ ಏನೈತ್ಲ ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ಒಳಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಹೇಳಿ ತಿಳ್ಕೊಂಡನಿ. ಥ್ಯಾಂಕ್ ಯು ಮತ್ತು ಜೈ ಹಿಂದ್.